ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಇವತ್ತು ಕಾವ್ಯರವರ ಕಾವ್ಯರವರ ಬರ್ತ್ಡೇಗೆ ಗಿಲ್ಲಿ ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ. ಮೊದಲಿಗೆ ಇವತ್ತು ವಿಶ್ ಹ್ಯಾಪಿ ಬರ್ಡೇ ಕಾವ್ಯರವರೇ. ನಿಮ್ಮ ಲೈಫಲ್ಲಿ ದೊಡ್ಡದಾಗಿ ಸಕ್ಸಸ್ ಕಾಣಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಇವತ್ತು ಕಾವ್ಯರವರ ಬರ್ತ್ಡೇ ಆಗಿರೋ ಕಾರಣ ತುಂಬ ಜನ ಅವ್ರಿಗೆ ವಿಶ್ ಮಾಡಿದ್ದಾರೆ. ಅವ್ರ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ವಿಶ್ ಮಾಡೋದು ಬೇರೆ. ಅದೇ ರೀತಿ ಈಗ ಗಿಲ್ಲಿ ಅವರು ಕಾವ್ಯಗೆ ಸಪ್ರೇಟ್ ಮಾಡ್ತದ್ದು ಒಂಥರ ಅವರ ಫ್ಯಾನ್ಸ್ಗಳಿಗೆ ಒಂಥರ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಗಿಲ್ಲಿ ಕಾವ್ಯಂಗೆ ವಿಶ್ ಮಾಡಿದ್ದಾನೆ ಅಂತ. ಮೋಸ್ಟ್ಲಿ ನೈಟ್ ಮಾಡಿರ್ಬೋದು, ಇಲ್ಲ ಬೆಳಗ್ಗೆನೂ ಮಾಡಿರ್ಬೋದು. ಒಟ್ಟಿನಲ್ಲಿ ವಿಶ್ ಮಾಡಿದಾರಂತೆ. ಇದನ್ನ ಯಾರು ಹೇಳಿದ್ದು ಅಂದರೆ ನಾನು ಹೇಳಿದ್ದೆಲ್ಲ, ವಿಶ್ ಮಾಡಿದ್ದಾರೆ ಅಂತ ಅವರೇ ಹೇಳಿದ್ದು. ಅದೇ ರೀತಿ ಅವರಿಬ್ಬರು ಫಿಲಮ್ ಮಾಡ್ತಿದ್ದಾರೆ ಅನ್ನೋ ಒಂದು ವಿಷಯಕ್ಕೂ ಕೂಡ ಅವರು ಇದನ್ನ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದು ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ, ನಾವಿಬ್ಬರು ಫಿಲಮ್ ಮಾಡ್ತಿದ್ದೀವ ಇಲ್ವಾ ಅಂತ ಕೂಡ. ನಾನೀಗ ಮೊದಲಿಂದ ಹೇಳ್ತಾ ಹೋಗ್ತೀನಿ ಬನ್ನಿ. ಇವತ್ತು ಕಾವ್ಯರವರು ಅವ್ರದ್ದು ಬರ್ತ್ಡೇ ಇರೋ ಕಾರಣ ದೇವಸ್ಥಾನಕ್ಕೆ ಹೋಗಿ ಅದೇ ರೀತಿ ಒಂದು ಈವೆಂಟ್ಗೆ ಹೋಗ್ತಾರೆ. ಅಲ್ಲಿ ತುಂಬ ಜನ ಫ್ಯಾನ್ಸ್ ಇರ್ಬೋದು, ಅದೇ ರೀತಿ ಮೀಡಿಯಾದವರು ಇರ್ಬೋದು. ಕ್ವಶನ್ಗಳನ್ನ ಕೇಳ್ತಾರೆ. ಮೇಡಮ್, ಏನು ಬರ್ತ್ಡೇಗೆ ಯಾರ್ಯಾರು ವಿಶ್ ಮಾಡಿದ್ರು, ಗಿಲ್ಲಿ ವಿಶ್ ಮಾಡಿದ್ರು ಅಂತ ಕೇಳಿದಾಗ ಕಾವ್ಯ ನಮಗೆ ವಿಶ್ ಮಾಡಿದ್ರು ಗಿಲ್ಲಿ ಅವರು ಅಂತಾರೆ. ಏನು ನಿಮ್ಮಿಬ್ಬರದು ಫಿಲಮ್ಗಳು ಬರ್ತಿದೆಯಂತೆ, ಹೌದಾ ಅಂತ ಇವರು ಮೀಡಿಯಾದವ್ರು ಕೇಳಿದಾಗ ಕಾವ್ಯರವರು ಯಾರು ಹೇಳಿದ್ದು ನಿಮಗೆ, ಯಾರು ಹೇಳಿದ್ದು, ಹಾಗೇನಿಲ್ವಲ್ಲ ಅಂತ ಒಂಥರ ಫುಲ್ಲು ಸರ್ಕ್ಯಾಸಮ್ ಆಗಿ ಆನ್ಸರ್ ಕೊಡ್ತಾರೆ. 100% ಮಾಡ್ತಿದ್ದಾರೆ ಗೈಸ್, ನಾನು ಹೇಳ್ತಿದ್ದೀನಿ 100% ಅವರಿಬ್ಬರು ಒಂದು ಸಿನಿಮಾ ಮಾಡ್ತಿದ್ದಾರಂತೆ. ಅದೇ ರೀತಿ ಇನ್ನೂ ಸ್ವಲ್ಪ ಜನ ತುಂಬ ಕ್ಯೂರಿಯಾಸಿಟಿ ಇರುತ್ತಲ್ಲ, ಅದಕ್ಕೋಸ್ಕರ ಏನು ಗಿಫ್ಟ್ ಕೊಟ್ಟರು ಗಿಲ್ಲಿ ಅವರು, ಏನು ಗಿಫ್ಟ್ ಕೊಟ್ಟರು ಅಂದರು. ಅವರು ಏನೂ ಕೊಟ್ಟಿಲ್ಲ ಅಂತ ಇದೇ ರೀತಿ ಹಿಂಗೆ ತಲೆಯಾಡಿಸಿದ್ರು. ಮೋಸ್ಟ್ಲಿ ಕೊಟ್ಟಿರ್ತಾರೆ 100%. ಅಂದರೆ ಏನು ಗೊತ್ತಾ, ನಮ್ಮ ಜನಗಳು ಹೆಂಗಂದರೆ ಕೊಟ್ಟಿದ್ದನ್ನ ಆಮೇಲೆ ಕೊಟ್ಟಿದ್ದನ್ನ ಹೇಳ್ಬಿಟ್ರೆ ಆಮೇಲೆ ಅದನ್ನ ಒಂದು ದೊಡ್ಡ ಇಶ್ಯೂ ಮಾಡ್ಬಿಟ್ರು. ಗಿಲ್ಲಿ ಇದನ್ನು ಕೊಟ್ಬಿಟ್ರಂತೆ, ಅದನ್ನು ಕೊಟ್ಬಿಟ್ರಂತೆ ಅಂತ. 100% ಗಿಲ್ಲಿ ಕಾವ್ಯಂಗೆ ಏನಾರು ಗಿಫ್ಟ್ ಕೊಟ್ಟಿರ್ತಾರೆ. ಅದಂತೂ ನಾನು ಬರ್ಕೊಳ್ಬಲ್ಲೆ. ಏಕೆಂದರೆ ಗಿಲ್ಲಿ ಕಾವ್ಯನ ಮೇಲೆ ಅಷ್ಟೇ ಒಂದು ಫ್ರೆಂಡ್ಶಿಪ್ ಆಗೋ ಅಥವಾ ಏನೋ ಗೊತ್ತಿಲ್ಲ, ಒಂದು ಅಭಿಮಾನ ಅನ್ನೋದು ಇರುತ್ತೆ ಅವ್ರಿಗೆ. ಅಂದರೆ ಕಾವ್ಯ ನೋಡಿರ್ಬೋದು, ಕಾವ್ಯಂಗೋಸ್ಕರ ಲೆಟರ್ ಅಂತೆ ಇದಂತ ಎಲ್ಲ ಬಿಟ್ಕೊಟ್ಬಿಟ್ಟಿದ್ರು ಬಿಗ್ ಬಾಸಲ್ಲಿ. ಸೊ ಕಾವ್ಯನ ಮಾತು ಕೂಡ ಯಾರ ಮಾತು ಕೇಳ್ತಿರ್ಲಿಲ್ಲ, ಕಾವ್ಯನ ಮಾತು ಕೇಳ್ತಿದ್ರು. ಎಲ್ಲರಿಗೂ ಬೈತಿದ್ರು, ಬಟ್ ಕಾವ್ಯನ ಬೈತಿರ್ಲಿಲ್ಲ. ಅಂದರೆ ಕಾವ್ಯನ ಮೇಲೆ ಅಷ್ಟು ಒಂಥರ ಏನೋ ಒಂಥರ ಪ್ರೀತಿನೋ ಅಥವಾ ಒಂದು ಫ್ರೆಂಡೋ, ಒಂದು ಕ್ಲೋಸ್ ಆಗಿ ನನಗೆ ಬುದ್ಧಿವಾದ ಹೇಳ್ತಾಳೆ ಅನ್ನೋ ರೀತಿನೇ ಇರ್ಬೋದು. ಸೊ ಅವಳನ್ನ ತುಂಬ ಹಚ್ಕೊಂಡಿದ್ರು ಗಿಲ್ಲಿಯವರು. ಸೊ ಹಾಗಾಗಿ 100% ಗಿಲ್ಲಿ ಈಗ ಅದು ಅಲ್ಲದೆ ದೊಡ್ಡ ಈವೆಂಟ್ ಎಲ್ಲ ಗಿಲ್ಲಿಯವರು ಇದಕ್ಕೆ ಹೋಗ್ತಾರೆ, ದೊಡ್ಡ ಈವೆಂಟ್ಗೆ ಹೋಗ್ತಾರೆ, ಚೆನ್ನಾಗಿ ದುಡ್ಡು ಕೂಡ ಮಾಡ್ತಿದ್ದಾರೆ. ಅದರಿಂದಾಗಿ 100% ಈಗ ಕಾವ್ಯಗೆ ಒಂದು ಗಿಫ್ಟು ಏನಾದರೂ ಒಂದು ಕೊಟ್ಟಿರ್ತಾರೆ. 100% ಕೆಲ್ಸಕ್ಕೆ ಬಾರ್ದಿದ್ದು ಗಿಫ್ಟ್ ಕೊಡಲ್ಲ, ಏನಾದ್ರು ಉಪಯೋಗ ಆಗೋವಂಥ ಗಿಫ್ಟ್ ಕೊಟ್ಟಿರ್ತಾರೆ. ಚಿನ್ನ, ಬೆಳ್ಳಿ, ಡೈಮಂಡ್ ಈ ಥರ. ಸೊ ಅಂತ ನನ್ನ ಅನಿಸಿಕೆ. ಏನಾದ್ರು ಕೊಟ್ಟಿರ್ಬೋದು. ಸೊ ಗಿಲ್ಲಿ 100% ಏನು ಏನಂತಾರೆ ಸುಮ್ಮನೆ ತೆಗ್ದು ಈ ಥರ ಫ್ಲವರ್ ಹತ್ರ ತೆಗ್ದು ಬಿಸಾಕುವಂಥದ್ದು 100% ಕೊಡೋಲ್ಲ, ಏನಾದ್ರು ಬಾಳ್ಕೆ ಬರೀ ಅಂಥದ್ದು ಕೊಡ್ತಾರೆ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ನಿಮ್ಮ ಪ್ರಕಾರ ಗಿಲ್ಲಿಯವರು ಕಾವ್ಯರವ್ರಿಗೆ ಏನು ಗಿಫ್ಟ್ ಕೊಟ್ಟಿದ್ದರೆ 100% ಕೊಟ್ಟಿರ್ತಾರೆ, ಏನು ಕೊಟ್ಟಿರ್ಬೋದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವಿಬ್ಬರು ಕಾಯ್ತಾ ಇದ್ದೀರಲ್ಲ, ನೀವೆಲ್ಲ ಅಭಿಮಾನಿಗಳು 100% ಕಾಯ್ತಾ ಇರ್ತಾರೆ ಅವರಿಬ್ಬರ ಸಿನಿಮಾಗಳು ಬರಲಿ ಅಂತ. ಸೊ ಏನು ಗೊತ್ತಾ, ಅವರಿಬ್ಬರು ಕ್ರೇಜ್ ಇದ್ದಾಗೆ ಸಿನಿಮಾ ಬಂದ್ಬಿಡ್ಬೇಕು. ಏನಾಗ್ಬಿಡುತ್ತೆ ಅಂದರೆ ಇನ್ನೊಂದು ಬಿಗ್ ಬಾಸ್ ಬಂದಾಗ ಆಲ್ರೆಡಿ ಇನ್ನೊಂದು ಜೋಡಿನೋ ಅಥವಾ ಆಮೇಲೆ ಬೇರೆಯವ್ರ ಕ್ರೇಜ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಅಷ್ಟರಲ್ಲೆಲ್ಲ ಇವ್ರು ಆಲ್ರೆಡಿ ಡಿಮ್ ಆಗಿಬಿಟ್ಟಿರ್ತಾರೆ. ಸೊ ಹಾಗಾಗಿ ಈಗ ಕ್ರೇಜ್ ಇದ್ದಾಗೇ ಒಂದು ಸಿನಿಮಾ ಬಂದರೆ ಏನೋ ಒಂದು ರೀತಿ ಚೆನ್ನಾಗಿ ಓಡ್ಬೋದೇನೋ ಅಂತ ನನ್ನ ಅನಿಸಿಕೆ. ಏನಾಗುತ್ತೆ ಗೊತ್ತಾ, ಈಗ ದೊಡ್ಡ ಹೀರೋಗಳದ್ದೇ ಸಿನಿಮಾ ಓಡ್ತಾ ಇಲ್ಲ, ಆ ಮಟ್ಟಕ್ಕೆ ಹೊಂಟೋಗ್ಬಿಟ್ಟಿದೆ. ಇತ್ತೀಚೆಗೆ ಎಲ್ಲ ಸಿನಿಮಾ ಫೋನ್ಗಳಲ್ಲೇ ಬಿಡೋ, ಸೊ ಫೋನ್ಗಳಲ್ಲೇ ನೋಡೋಣ ಅನ್ನೋದು. ನಂತರ ಎಲ್ಲ ಆಲ್ಮೋಸ್ಟ್ ನಂತರ ಯೋಚನೆ ಮಾಡ್ತಿರ್ತಾರೆ, ಅಯ್ಯೋ ಇನ್ನೊಂದು ತಿಂಗಳು ಕಳೆದ್ರೆ ಟಿ ವಿಲೇ ಬರುತ್ತೆ ಸಿನಿಮಾ, ಹೆಂಗೆ ಸುಮ್ಮನೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡೋದು, ಆ ರೇಂಜಲ್ಲಿ ಇರುತ್ತೆ ಸ್ವಲ್ಪ ಜನರ ಮನಸ್ಥಿತಿ ನಂತರ. ಸೊ ಹಾಗಾಗಿ ಹೇಳ್ತೀವಿ, ಇನ್ನೂ ಸ್ವಲ್ಪ ಜನ ಫೋನಲ್ಲಿ ನೋಡೋಣ ಬಿಡು, ಅದೇನು ಚೆನ್ನಾಗಿರುತ್ತೆ, ಆ ಥರ ಮನಸ್ಥಿತಿ ತುಂಬ ಜನ ಇರುತ್ತೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಆ ಥರ ಮನಸ್ಥಿತಿ. ಹಾಗಾಗಿ ಹೇಳೋದೇನೆಂದರೆ, ಈಗ ಸ್ವಲ್ಪ ಕ್ರೇಜ್ ಇದೆ ಅವರಿಬ್ರದ್ದು. ಸೊ ಈಗಲೇ ಬೇಗ ಬಂದುಬಿಟ್ರೆ ಸಿನಿಮಾ 100% ಹಿಟ್ ಆಗುತ್ತೆ ಅನ್ನೋ ನನ್ನ ಅನಿಸಿಕೆ. ಇನ್ನೊಂದು ಬಿಗ್ ಬಾಸ್ ಬರೋಷ್ಟರಲ್ಲಿ ಏನಾರ ಈಗ ನೋಡ್ತಿರ್ಬೋದು ನೀವು, ಬಿಗ್ ಬಾಸ್ 8 ಇರ್ಬೋದು, ಅರವಿಂದ್ KP ಮತ್ತು ದಿವ್ಯಾ ಅವ್ರ ಹುಡುಗ, ಅವ್ರ ಸಿನಿಮಾ ತುಂಬ ಇನ್ನೊಂದು ಸೀಸನ್ ನಾಳೆ ಸ್ಟಾರ್ಟ್ ಆದಮೇಲೆ ಬಂತು. ಸೊ ಸಿನಿಮಾ ಫ್ಲಾಪ್ ಆಯಿತು ಅಷ್ಟೇ. ಈಗ ಆಲೇ ಅವ್ರು ಬರೋಷ್ಟರಲ್ಲಿ ಬೇರೆ ಜೋಡಿ ಹಿಟ್ಟಾಗಿರುತ್ತೆ, ಬೇರೆ ಸೀಸನಲ್ಲಿ ಬೇರೆ ಕ್ರೇಜ್ ನಡೀತಿರುತ್ತೆ. ಹಾಗಾಗಿ ಅವರು ಅಷ್ಟು ಹಿಟ್ ಆಗಲ್ಲ. ನನ್ನ ಪ್ರಕಾರ ಬೇಗ ತನ್ನಿ ಸಿನಿಮಾನ ತರೋ ಆಗಿದ್ದರೆ
ಆಮೇಲೆ ತಂದರೆ 100% ಫ್ಲಾಪ್ ಆಗೋಂಥ ಗ್ಯಾರಂಟಿ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.